ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇವತ್ತು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕಂದರೆ ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಸೊ ನಮ್ಮ ಬಸ್ ಇರೋದು ಬೆಂಗಳೂರಿಂದ, ಅದಕ್ಕೆ ಇವತ್ತು ಮೈಸೂರಿಂದ ಬೆಂಗಳೂರು ಹೋಗೋಣ ಅಂತ ಅರ್ಬನ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂದರೆ, ಓ ಗಾಡ್, ನನಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಭಯ ಆಗಿತ್ತು. ಬಟ್ ಇವರು ಈ ಆಂಟಿ ನನಗೆ ಟಿಕೆಟ್ ಹೇಗೋ ಕೊಡಿಸಿದ್ರು ಆ್ಯಂಡ್ ನಾನು ಹೊರಟೆ ಬೆಂಗಳೂರು ಕಡೆಗೆ. ವೀಕೆಂಡ್ ಆಗಿರೋದ್ರಿಂದ ಎಷ್ಟು ರಶ್ ಐತೆ ಅಂದರೆ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ನಾನು ಕಾರ್ಪೊರೇಟ್ ಎಂಪ್ಲಾಯಿ. ಈ ಕೆಲಸ, ಆಫೀಸು ಎಲ್ಲಾದ್ರ ಮಧ್ಯೆ ಸಾಕಾಗೋಗಿ ಒಂದು ಬ್ರೇಕ್ ಬೇಕು ಅಂತ ನಾನು ನನ್ನ ಕಲೀಗ್ಸ್ ಡಿಸೈಡ್ ಮಾಡಿ ಜಸ್ಟ್ 1 ವೀಕ್ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ದು ಈ ಟ್ರಿಪ್ನ. ಬೇಗ ಬಸ್ ಟಿಕೆಟ್ ಬುಕ್ ಮಾಡಿಕೊಂಡು ಆನ್ಲೈನಲ್ಲೇ ರೂಮ್ಸ್ ಎಲ್ಲ ನೋಡಿ ಬುಕ್ ಮಾಡಿ ಎಲ್ಲರೂ ಹೊರಟ್ವಿ. ನಮ್ಮ ಬಸ್ ಇದ್ದಿದ್ದು 10:30ಗೆ, ಬಟ್ ಥ್ಯಾಂಕ್ಫುಲಿ ನಾನು 9:45ಗೆ ರೀಚ್ ಆದೆ. ಸೊ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಿ ಡಿನ್ನರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಇಟ್ಸ್ ನಾಟ್ ಯೆಟ್ ಕನ್ಫರ್ಮ್ ನಮ್ಮ ಆರ್ಡರ ಇಲ್ವಾ ಅಂತ. No, this is confirmed. This is confirmed. The fries and drinks are not. ಡ್ರಿಂಕ್ಸ್ ನಾವು ಆರ್ಡರ್ ಮಾಡಿಲ್ವಾ? ಏನಕ್ಕೆ ಪ್ರಶಾಂತಿ ನಮ್ಮ ಜೊತೆ ಬರ್ತಾ ಇದ್ದಾರೆ? ಎಲ್ಲಿಗೆ? ಅವ್ರು ಮೈಸೂರಿಗೆ. ಏನಂತ? Where is ಪ್ರಶಾಂತಿ? ಅಲ್ಲಿಂದ ಹೊರಟು ನಾವು ಪಿಕಪ್ ಲೊಕೇಶನ್ಗೆ ಬಂದ್ವಿ. ಬಸ್ನ ಬೋರ್ಡ್ ಆದ್ವಿ. 10:45 ಆಗಿತ್ತು. ಎಕ್ಸ್ಟ್ರಾ ಫುಡ್ ಪ್ಯಾಕ್ ಮಾಡಿಸ್ಕೊಂಡಿದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಎಷ್ಟಾಗುತ್ತೆ ಅಷ್ಟು ತಿಂದ್ವಿ. ಸೊ ನಾವು ಟ್ರಿಪ್ ಹೋಗ್ತಿದ್ದೀವಿ ಅಂತಾನೆ ಇನ್ ಕೇಸ್ ನಮಗೆ ಗ್ರೂಪ್ ಪಿಕ್ಸ್ ಬೇಕು ಅಂದರೆ ಯಾರೂ ಅಲ್ಲಿ ನಮಗೆ ತಗೊಳೋದಕ್ಕೆ ಇರಲ್ಲ ಅಂತ ಈ ಟ್ರೈಪಾಡ್ನ ಆರ್ಡರ್ ಮಾಡಿದ್ದೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಫಿಗರ್ ಔಟ್ ಮಾಡ್ತಾ ಇದ್ವಿ. Now the vlog will be continued by Sana. This is how you extend it. Okay. It goes up to ಹೊಡೆದ್ಬಿಡ್ಬೇಡ. here. Okay. Okay. And this. Oh, yeah. Shorten. Now we are gonna close it up for safety purposes. So this is the stand. So beautiful, and we have a Bluetooth to click photos and videos. ಈ ಟ್ರೈಪಾಡ್ ಲಿಂಕ್ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಇಟ್ ಔಟ್. ನಾವು ವೈಗೈ ಟ್ರಾವೆಲ್ಸ್ ಬುಕ್ ಮಾಡಿದ್ವಿ. ಇದು ಪರ್ ಪರ್ಸನ್ 850 ರುಪೀಸ್ ಆಯಿತು. ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಪಾಂಡಿಚೇರಿನ ಬೆಳಗ್ಗೆ 4:45 ರೀಚ್ ಆದ್ವಿ. 4:45ಗೆ ತುಂಬ ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಶೆಕೆ ಆಗ್ತಾಯಿತ್ತು. ನಮ್ಮ ರೂಮ್ ಚೆಕ್ ಇನ್ ಇದ್ದಿದ್ದು ಮಧ್ಯಾಹ್ನ 12 ಗಂಟೆಗೆ. ಸೊ ನಾವು ಫ್ರೆಶ್ ಆಗೋಣ ಅಂತ ಅಲ್ಲೇ ಪಬ್ಲಿಕ್ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆದ್ವಿ. ಪಾಂಡಿಚೇರಿಯಲ್ಲಿ ಈಸಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದರೆ ಸ್ಕೂಟಿ. ಸೊ ನಾವು ಫ್ರೆಶ್ ಆದಮೇಲೆ ಅಲ್ಲಿಂದ ವೆಹಿಕಲ್ನ ರೆಂಟ್ ಮಾಡೋಣ ಅಂತ
ಹೋಗ್ತಾ ಇದ್ವಿ. ಅಲ್ಲಂತೂ ಎಷ್ಟೊಂದು ಜನ ಬರ್ತಾರೆ, ನಿಮಗೆ ನಾವು ಕರ್ಕೊಂಡು ಹೋಗ್ತೀವಿ, ರೆಂಟ್ ಇಲ್ಲಿ ತೊಗೊಳ್ಳಿ ಅಂತ ಹೇಳೋದಕ್ಕೆ. ಸೊ ಬೆಸ್ಟ್ ಪ್ರೈಸ್ನ ನೋಡ್ಕೊಂಡು ನೀವು ರೆಂಟ್ ಮಾಡಿ. ನಾವು ಕೊಟ್ಟಿದ್ದು ಒಂದು ಗಾಡಿಗೆ 400 ಸಮಥಿಂಗ್. ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದೆ ರಾಕ್ ಬೀಚ್ಗೆ. ಸನ್ರೈಸ್ ನೋಡೋಣ ಅಂತ ಎಕ್ಸೈಟೆಡ್ ಆಗಿ ಬಂದಿದ್ದೆ, ಬಟ್ ಕ್ಲೌಡಿ ಇದ್ದಿದ್ದರಿಂದ ಸನ್ರೈಸೇ ಕಾಣಿಸ್ಲಿಲ್ಲ ನಮಗೆ. ಬಟ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು, ಎಷ್ಟು ಕಾಮಾಗಿತ್ತು. ಇಲ್ಲಿ ಜನರು ಕೂಡ ವಾಕಿಂಗ್ಗೆ ಅರ್ಲಿ ಮಾರ್ನಿಂಗ್ ಬರ್ತಾಯಿದ್ರು. ಎಷ್ಟು ಲಕ್ಕಿ ಅಲ್ವಾ ಇವರೆಲ್ಲ ಅನ್ನಿಸ್ತಾ ಇತ್ತು. Who is he? Only 4 years? Maybe he came here. Maybe he came here only for 4 years. ಲೇ ಕೆಫೆಯಿಂದ ವ್ಯೂ ಮತ್ತು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇದ್ದಿದ್ದರಿಂದ ನಮಗೆ ಸೌತ್ ಇಂಡಿಯನ್ ಫುಡ್ ಬೇಕಿತ್ತು. ಅದಕ್ಕೆ ನಾವಿಲ್ಲಿ ಏನೂ ತಿನ್ನಲಿಲ್ಲ, ಹೊರಟ್ವಿ ಬೇರೆ ಯಾವ್ದು ಕೆಫೆ ಇದೆ ಹತ್ತಿರದಲ್ಲಿ ಅಂತ ಹುಡ್ಕೊಂಡು. ಇಲ್ಲಿ ನೋಡಬಹುದು ನೀವು ಎಷ್ಟು ಜನ ಬೆಳಗ್ಗೆ ವಾಕಿಂಗ್ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಆಲ್ಸೋ ನಾನು ತುಂಬ ಅಬ್ಸರ್ವ್ ಮಾಡಿದಾಗೆ ಇಲ್ಲಿ ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾರೆ, ಸ್ಕೂಟಿ ಯೂಸ್ ಮಾಡ್ತಾರೆ, ಆ್ಯಂಡ್ ಎಲ್ಲ ಚಿಲ್ಲಾಗಿದ್ರು ಜನರು. ಹಾಗೆ ನಾವು ಇಡ್ಲಿ ದೋಸೆ ಏನಾದರೂ ಬೇಕು ಅಂತ ಹುಡ್ಕೊಂಡು ಬರ್ತಾ ಇರುವಾಗ ನಮಗೆ ಸಿಕ್ಕಿದ್ದೆ ಓಷನ್ 7. ಈ ಹೋಟೆಲ್ ತುಂಬ ಚೆನ್ನಾಗಿತ್ತು, ಅಫೋರ್ಡಬಲ್ ಆಗಿತ್ತು, ಆ್ಯಂಡ್ ಆಲ್ಸೋ ಫುಡ್ ವಾಸ್ ಪಾಂಡಿಗೆ ಬಂದು ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀನಿ? ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಡೈರೆಕ್ಟ್ ಬಂದಿದ್ದೆ ಚರ್ಚ್. ಪಾಂಡಿಯಲ್ಲಿ ನಾವು ಜಾಸ್ತಿ ನೋಡೋದಕ್ಕಾಗದೆ ಚರ್ಚಸ್ನ, ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ ನಾವು. ಏನು ಫಂಕ್ಷನ್ನು?
What is that? That is, I'll tell you what. That is the fun. Let me wear my coat. On. Yeah. That is the function of I don't know what. But वो है ना वो मीम देखा ये सारे पागल बना रहे Sorry. Yeah. Now, please. How can you be so funny about it? It's a serious matter. We don't know it yet. You tell us. We'll decide it's serious or not. It's something regarding to popes and Mother Teresa. Huh? Mother Teresa Yeah, is she's also also there. there. You should have seen Oh, yeah. it clear. You should have seen it clearly. अभी दुख रहा है. Sorry. It's about Mother Teresa and. ಪ್ಲೇಸಸ್ ನೋಡಿಕೊಂಡು ನಾವು ಸ್ಟೇಗೆ ಚೆಕ್-ಇನ್ ಆಗೋಣ ಅಂತ ಹೋದ್ವಿ. ನಾವು ಬುಕ್ ಮಾಡಿದ್ದು ಲಾಕ್ ಕಸೋನಾ ಹೋಮ್ ಸ್ಟೇ. ಅದು ಸರ್ವಿಸ್ಡ್ ಅಪಾರ್ಟ್ಮೆಂಟ್ ಆಗಿತ್ತು. ಬಟ್ ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಪ್ರಯರ್ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಅಲ್ಲಿಂದ ನಾವು ಬೇರೆ ರೂಮ್ಗೆ ಶಿಫ್ಟ್ ಆಗಿ ದೆನ್ ಆಲ್ಟರ್ನೇಟ್ ಸ್ಟೇನ ಅವರೇ ನಮಗೆ ಕೊಟ್ಟರು. ನಮಗೆ ಇಷ್ಟ ಆಗಿರೋದು ನಮಗೆ ಸಿಕ್ಕಿಲ್ಲ ಅಂದರೆ ಅದಕ್ಕಿಂತ ಬೆಟರ್ ಆಗಿರೋದು ಲೈಫಲ್ಲಿ ಬರುತ್ತೆ ಅಂತಾರಲ್ಲ, ಆ ಥರ ಫೀಲ್ ಆಯ್ತು ನಮಗೆ. ಬಿಕಾಸ್ ನಮ್ಮ ರೂಮಿಂದ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಬೀಚ್ ವ್ಯೂ ಇತ್ತು. ನಾವು ಬುಕ್ಕೂ ಮಾಡಿರಲಿಲ್ಲ ಆ್ಯಂಡ್ ವಿ ಗಾಟ್ ದಿಸ್. ಸೊ ನಾವೆಲ್ಲ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪಟ ರೆಡಿಯಾಗಿ ಲಂಚ್ ಮಾಡೋಣ ಅಂತ ಹೊರಟ್ವಿ. ಕೆಫೆ ಎಕ್ಸ್ಟಸಿಯಲ್ಲಿ ಪಿಜ್ಜಾ, ಪಾಸ್ತಾಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹೈಲಿ ರೆಕಮೆಂಡೆಡ್. ನೀವೇನಾದರೂ ಪಾಂಡಿಗೆ ಹೋಗಿದ್ದೀರಾ ಅಂದರೆ ದ ಮಸ್ಟ್ ವಿಸಿಟ್ ಪ್ಲೇಸಸ್ ಕೆಫೆ ಎಕ್ಸ್ಟಸಿ. ಹಾಗೆ ತುಂಬ ಆಪ್ಷನ್ಸ್ ಇತ್ತು ಆ್ಯಂಡ್ ದ ಫುಡ್ ವಾಸ್ ಯಮ್. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋದ್ವಿ, ರೆಸ್ಟ್ ಆಫ್ ದ ಡೇ ಏನು ಮಾಡಿದ್ವಿ ಆ್ಯಂಡ್ ಸೆಕೆಂಡ್ ಡೇ ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. So keep waiting for part 2 and thank you so much for watching the vlog. Don't forget to like, share and subscribe to my channel. See ya.